ಕಾಂಚೀಪುರಂ ಬೇರೆ ಬೇರೆ ಮದ್ರಾಸಿನ ಸೀರೆಗಳಿಂದ ದೂರವಾಗಿ ನಮ್ಮ ಕನ್ನಡದ ಹೆಮ್ಮೆಯ ಹೆಣ್ಣು ಮಕ್ಕಳು ಬೆಳೆದಂತ ರೇಷ್ಮೆಯ ಕೇಸರಿ ಸೀರೆಯನ್ನು ಉಟ್ಕೊಳ್ಳುವಂತ ಕನ್ನಡಿಗರಾಗ್ಬೋದಲ್ವಾ? ಹಾಗೆ ನೆರೆಯ ರಾಜ್ಯದ ನೆರೆಯ ರಾಷ್ಟ್ರದ ಪೆಪ್ಸಿ ಕೋಲಗಳನ್ನು ದೂರ ಇಟ್ಟು ನಮ್ಮ ನಂದಿನಿ ಮಜ್ಜಿಗೆಯನ್ನೇ ಕುಡಿದು ನನ್ನ ತಾಯಿಯಂದರು ಕರೆಯುವಂತ ಹಾಲಿಗೆ ಬೆಲೆ ಕೊಡುವಷ್ಟು ಮಟ್ಟಿಗೆ ನಾವು ಕನ್ನಡಿಗರಾಗಬಹುದಲ್ವಾ? ಹಾಗೆ ನಮ್ಮ ಎಣ್ಣೀರಿಗೆ ಕೈ ನೀಡಿ ಕೋಲಕ್ಕೆ ಕೋಪ್ ನೀಡಿ ಪೆಪ್ಸಿಗೆ ಕೋಪ್ ನೀಡಿ ಎಣ್ಣೀರನ್ನ ಕುಡಿಯುವಂತ ಕೆಲಸವನ್ನ ಮಾಡುವಂತ ಕನ್ನಡಿಗರಾಗಬಹುದಲ್ವಾ? ಹಾಗೆ ನಮ್ಮ ಎಲ್ಲ ಕನ್ನಡಿಗರ ಬಳಿ ವ್ಯವಹಾರವನ್ನ ಮಾಡುವಂತಹ, ಕನ್ನಡಿಗರ ಪುಸ್ತಕಗಳನ್ನ ಕೊಂಡುಕೊಳ್ಳುವಂತಹ, ಕನ್ನಡ ಪತ್ರಿಕೆಯನ್ನು ಓದಿ ಅವರ ಪತ್ರಿಕೆಯನ್ನು ಬೆಳಕಾಗಿಸುವಂತಹ, ಕನ್ನಡದ ದೃಶ್ಯ ಮಾಧ್ಯಮಗಳನ್ನು ನೋಡುವಂತಹ, ಕನ್ನಡ ಚಲನಚಿತ್ರಗಳನ್ನೇ ನೋಡುವಂತಹ ಕನ್ನಡತನವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಕನ್ನಡಿಗರನ್ನೇ ಆಳಿಸುವಂತಹ, ಯಾಕೆ ಮಾತು ಹೇಳ್ತಿದ್ರೆ ನಮ್ಮ ಮಂಡ್ಯ ಮತ್ತು ಚನ್ನಪಟ್ಟಣ ಇದೆಗಳು ಕನ್ನಡಿಗರೇ. ಆದ್ರೆ ಬೆಂಗಳೂರಿನಲ್ಲಿ ಏನಾಗಿದೆ, ಎಲ್ಲ ಬೇರೆ ರಾಜ್ಯದಿಂದ ಬಂದಂತವರು MP, MLAಗಳು, MLCಗಳು, ನಿಗಮ ಮಂಡಳಿ ಅಧ್ಯಕ್ಷರುಗಳಾಗಿ ರಾರಾಯಿಸ್ತಾ ಇದ್ದಾರೆ. ಇವತ್ತು ಏಳಬಾರ್ದು ಅಂದ್ರೂ ಕೂಡ ಒಬ್ಬ ಹೊರರಾಜ್ಯ ಬಂದಂತಹ ಕೂಲಿಗಾಗಿ ಬಂದಂತಹ ಒಬ್ಬ ಮುನಿರಂತ ನಮ್ಮ ನಾಡಿನ ರಾಜಕಾರಣವನ್ನೇ ಬುಡವನ್ನೇ ಅಳ್ಳಾಡಿಸುವಂತ ಕೆಲಸವನ್ನ ಮಾಡ್ತಾನೆ. ಇದನ್ನ ಖಂಡಿಸುವಂತಹ ಎದೆಗಾರಿಕೆಯನ್ನ ಕೂಡ ನಾವು ಪಡ್ಕೋಬೇಕು. ಮಾರಿ ಮತ್ತು ಅಂತವರಿಗೆ ಟಿಕೆಟ್ ಕೊಡೋದು ತಪ್ಪು ಅಂತ ಹೇಳ್ಬೇಕು, ರಾಮಸ್ವಾಮಿಗೆ ಟಿಕೆಟ್ ಕೊಡೋದು ತಪ್ಪು ಅಂತ ಹೇಳ್ಬೇಕು, ಮತ್ತಾರೇ ಒಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ನಿಲ್ಸೋದು ತಪ್ಪು ಅಂತ ಹೇಳ್ಬೇಕು. ನಮ್ಮ ಕನ್ನಡವನ್ನ ಆರಿಸಿ ಗೆಲ್ಸಿ ಅಂತ ಹೇಳುವಂತ ತಾಕತ್ತನ್ನ ನಾವು ಬೆಳೆಸ್ಕೋಬೇಕು ಅಂತ ಅನ್ನೋದು ಕೂಡ ಕನ್ನಡ ಪ್ರೇಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು ಇಂಗ್ಲಿಷು ಅನ್ನದ ಭಾಷೆ ಆಗಿದೆ, ಕನ್ನಡ ಇವತ್ತು ಮನೆ ಆಗ್ತಾ ಇದೆ. ಇಂಗ್ಲಿಷನ್ನು ಕೂಡ ಬೆಳೆಸಿ ಕನ್ನಡವನ್ನು ಕೂಡ ಬೆಳೆಸಿ ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡುವಂತಹ 100 ದೇಗುಲಗಳ ಜೊತೆಗೆ ಕನ್ನಡ ಶಾಲೆಯೂ ಕೂಡ ಪ್ರಾಮುಖ್ಯತೆಯನ್ನು ಪಡಿಬೇಕು. ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳುಗಳನ್ನು ನಾವು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ನಾವು ಕಾಣಬೇಕು. ಕಾನ್ವೆಂಟು ಇರಲಿ, ಅದು ಯಾರು ಏನೋ ಒಂದು ಅದೊಂದು ಬೆಳಕೊಂಡ್ಬಿಡಿದೆ. 20 ವರ್ಷದಿಂದ ಹಳದಿ ಬಸ್ಸುಗಳು ನಮ್ಮನ್ನ ಕರ್ಕೊಂಡ್ಬಂದ್ಬಿಟ್ಟು ಏನೋ ಒಂದು ಅದೊಂದು ಇಳಿಕೆ ಗುಲಾಬಿಗೆ ನಾವು ಒಳಗಾಗ್ಬಿಟ್ಟಿದೆ, ನಾನು ಸೇರಿಸಿ ಕೂಡ. ಆದರೆ ಅದರೊಳಗೂ ಕೂಡ ಕನ್ನಡವನ್ನು ಉಳಿಸುವಂತ ಕೆಲಸಗಳು, ಬಹಳಷ್ಟು ಕೆಲಸಗಳು ಮಾಡಬಹುದು. ಕನ್ನಡದ ಕೈಗಾರಿಕೆಗಳನ್ನ ನಮ್ಮ ಸರ್ಕಾರ ಅವನತಿ ಅಂತ ಕೊಂಡೊಯ್ಯಬಾರ್ದು, ಅವನ್ನ ಕ್ಷೀಣವಾಗಿ ಮಾಡಬಾರ್ದು. ಸಾಬೂನು ಫ್ಯಾಕ್ಟರಿ ಆಗ್ಬೋದು, HMT ಆಗ್ಬೋದು, BHEL ಆಗ್ಬೋದು, HCL ಆಗ್ಬೋದು, ಬೇರೆ ಇವೆಲ್ಲವನ್ನು ನಾವು ಜನರಿಂದ ಕಾಪಾಡುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕು. ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು, ಏನು ಇಡೀ ರಾಜ್ಯದ ಇತಿಹಾಸದಲ್ಲೇ ಅಲ್ಲ, ದೇಶದ ಇತಿಹಾಸದಲ್ಲೇ ಒಂದು ಬಹುದೊಡ್ಡ ಚುನಾವಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಂತ ಹೆಮ್ಮೆ ಪಡುವಂಥ ವಿಚಾರ ಅಲ್ಲ ಇದು. ಎರಡೂ ರಾಜಕೀಯ ಪಕ್ಷಗಳು ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಕೊನೆಯ ರಾತ್ರಿಯವರೆಗೆ ಬಹುಶಃ 300 ಕೋಟಿ ರೂಪಾಯಿನ ಇಲ್ಲಿಗೆ ಹಣವನ್ನು ವ್ಯಯ ಮಾಡಿರುವಂಥದ್ದು ನಮಗೆ ಕಂಡು ಬಂದಿದೆ, ಕೇಳಿ ಬಂದಿದೆ. ಜನ ಸೇರಿಸಲಿಕ್ಕೆ, ತಮ್ಮ ಭಾಷಣವನ್ನು ಕೇಳಲಿಕ್ಕೆ, ದೊಡ್ಡ ದೊಡ್ಡ ರ್ಯಾಲಿಗೆ, ನಾಮಪತ್ರ ಸಲ್ಲಿಸಲಿಕ್ಕೆ ಕೂಡ ನೆರೆಯ ಜಿಲ್ಲೆಗಳಿಂದ ಕೂಡ ಜನಗಳನ್ನ ಸೇರಿಸಿದಂಥದ್ದನ್ನು ನಾವು ಕಂಡಿದ್ದೇವೆ. ಮತ್ತು ಹೆಗ್ಗಿಲ್ದೇ ಬಾಡೂಟಗಳು ಮದ್ದೂರಿನ ಭಾಗದಲ್ಲಿ ನಡೆದಂಥದ್ದು ನಾವು ಕೇಳ್ಪಟ್ಟಿದ್ದೇವೆ. ಹಾಗೆಯೇ ಎಲ್ಲ ಕಡೆ ಸುಮಾರು ಮೊದಲೆಲ್ಲ ಚನ್ನಪಟ್ಟಣದಲ್ಲಿ MH ಮತ್ತು ಬೇರೆ ಬೇರೆ ಲೋಕಲ್ ಡ್ರಿಂಕ್ಸ್ ಮಾತ್ರ ಮಾರಾಟ ಆಗ್ತಾಯಿದ್ದು. ಆದರೆ ಈ ಬಾರಿ 2,000ರಿಂದ 10,000 ರೂಪಾಯಿವರೆಗೆ ಇರ್ತಕ್ಕಂಥ ಮದ್ಯದ ಬಾಟ್ಲಿಗಳನ್ನ ಕಾರ್ಯಕರ್ತರಿಗೆ ಕೊಟ್ಟಿದ್ದನ್ನು ನಾವು ಕೇಳ್ಪಟ್ಟಿದ್ದೇವೆ. ಮತ್ತು ಒಂದೊಂದು ಮತಕ್ಕೆ 13,000 ರೂಪಾಯಿ ಬಿದ್ದಿದೆ ಅಂತ ನಾವು ಒಂದು ಅಂದಾಜು ಮಾಡಿದ್ದೇವೆ. ಅದು ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಸುಮಾರು 450 ಸಭೆಗಳಿಗೆ ಜನರನ್ನ 200 ರೂಪಾಯಿಯಿಂದ ಹಿಡಿದು 500 ರೂಪಾಯಿವರೆಗೂ ಕೊಟ್ಟಂಥದ್ದು. ಉಂಡೆ ಕೋಳಿಗಳನ್ನು ಮನೆ ಮನೆಗೆ ಎಸ್ತಂಥದ್ದು, ಮನೆಗೆ 70,000 ಮನೆಗೆ 1,000 ರೂಪಾಯಿಯಿಂದ ಕೊಟ್ಟಂಥದ್ದು, ಮತ್ತು 3,500 ರೂಪಾಯಿಗಳನ್ನ ಒಂದು ಮತ ಕೊಟ್ಟಂಥದ್ದು. ಮತ್ತೊಬ್ಬರು ಸಿಲ್ವರ್ ಕಾಯಿನನ್ನು, ಬೆಳ್ಳಿ ದೀಪಗಳನ್ನು ಕೊಟ್ಟಂಥದ್ದು. ಮತ್ತು 26 ಅಕ್ಟೋಬರಿಂದ ನವೆಂಬರ್ 11ರವರೆಗೆ ಸಭೆಗಳಿಗೆ, ಬೃಹತ್ ಸಭೆಗಳಿಗೆ ಜನ ಕರ್ಕೊಂಡ್ಬರಲಿಕ್ಕೆ ನೀರು, ಬಿರಿಯಾನಿಗಳು, ಬಸ್
ಎಲ್ಲ ಸೇರಿಸಿ ಒಂದು ಮತಕ್ಕೆ 13,000 ರೂಪಾಯಿ ಬಿದ್ದಿದೆ ಅಂತೇಳಿ ನಮ್ಮೊಂದು ಅಂದಾಜು. ಇದು ಪ್ರಜಾಪ್ರಭುತ್ವದ ಅಣಕ. ಚುನಾವಣಾ ಆಯೋಗ ಕೈಕಟ್ಟಿ ಕುಳಿತುಕೊಂಡ್ಬಿಟ್ಟಿತು. ಈ ತಾಲೂಕಿಗೆ ಸುಮಾರು 1 ಲಕ್ಷ ಜನ ಕಾರ್ಯಕರ್ತರು ಬೇರೆ ಕಡೆಯಿಂದ ಬಂದೋಗಿದ್ದಾರೆ. ಅಂದಾಜು 11,000ಕ್ಕಿಂತ ಹೆಚ್ಚು ವಾಹನಗಳು ಬಂದೋಗಿದ್ದಾವೆ. ಮತ್ತು ಚನ್ನಪಟ್ಟಣ ಸುತ್ತಮುತ್ತ ಎಲ್ಲ ರೆಸಾರ್ಟ್ಸ್ಗಳು, ಲಾಡ್ಜ್ಗಳು ತುಂಬಿ ತುಳುಕೋಗಿದ್ದಾವೆ. ಇವತ್ತು ಬಹುಶಃ ನಮ್ಮ ತಾಲೂಕಿನಲ್ಲಿ 500 ಕೋಟಿಗಿಂತ ಹೆಚ್ಚು ವಹಿವಾಟುಗಳು ಈ ಒಂದು ತಿಂಗಳಾಗಿದೆ. ಇವತ್ತು ಎಲ್ಲ ಬ್ಯಾಂಕ್ಗಳು, ಪೋಸ್ಟ್ ಆಫೀಸ್ಗಳು ಎಲ್ಲ ಖಾತೆಗಳನ್ನು ಬಂದಂಥ ದುಡ್ಡನ್ನು ತುಂಬಲಿಕ್ಕೆ ಮೊನ್ನೆ ಕ್ಯೂ ನಿಂತಿದ್ರು ಕೂಡ. ಮತ್ತು ಹೊಸ ಕುಡುಕನ್ನು ಕೂಡ ಈ ಚುನಾವಣೆಯಲ್ಲಿ ಸೃಷ್ಟಿ ಮಾಡಿದೆ ಇವತ್ತು. ಮತ್ತು ಒಬ್ರಿಗೊಬ್ಬರು ಪೈಪೋಟಿಯಿಂದ ಬೇರೆ ಬೇರೆ ಮಾತುಗಳನ್ನ ಆಡಿ ಕೆಲವು ಕಂಪ್ಲೇಂಟ್ ಕೂಡ ಆಯಿತು. ಮತ್ತು ಒಬ್ಬ ಜಮೀರ್ ಅನ್ನುವಂಥ ವ್ಯಕ್ತಿ ಮಂತ್ರಿ ಸ್ಥಾನಕ್ಕೆ ತನ್ನ ಘನತೆಯನ್ನು ಮೀರಿದಂಥ ಮಾತುಗಳನ್ನಾಡಿ ಚನ್ನಪಟ್ಟಣ ಪ್ರಕ್ಷುಬ್ಧ ಸ್ಥಿತಿಯನ್ನು ನಿರ್ಮಾಣ ಮಾಡಿತು. ಮತ್ತು ಕೆಲವರು ಯೂಟ್ಯೂಬ್ ಚಾನಲ್ಗಳು ರಾಜ್ಯಾದ್ಯಂತ ಬಂದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಕೆಲವರ ಬಗ್ಗೆ ಏಕವಚನದಿಂದ ಮಾತಾಡಿ ಅದು ಕೂಡ ದೂರು ದಾಖಲಾಯಿತು. ಒಟ್ಟಾರೆ ಈ ಚುನಾವಣೆ ನಮ್ಮ ತಾಲೂಕಿಗೆ ಒಂದು ಕಳಂಕ ಅಂತ ನಾನು ಭಾವಿಸಿದ್ದೇನೆ. ಬೇರೆಯವರಿಗೆ ಏನಂತ ಗೊತ್ತಿಲ್ಲ. ಇಡೀ ಚುನಾವಣೆ ಮತದಾರರನ್ನ ಭ್ರಷ್ಟರನ್ನ ಮಾಡ್ತು, ಯುವಕರುಗಳನ್ನ ಹಾದಿ ತಪ್ಪಿಸ್ತು. ಮತ್ತು ನಾವು ಯಾರು ಮತದಾನ ಮಾಡ್ತೀವಿ ಅನ್ನೋದು ಗೌಪ್ಯವಾಗಿರಬೇಕಾಯಿತು. ಆದರೆ ಯಾರು ಮತದಾನ ಮಾಡ್ತೀವಿ ಅಂತ ಅನ್ನೋದನ್ನು ಬಹಿರಂಗವಾಗಿ ಸಾರಿಸಿ ಪ್ರಜಾಪ್ರಭುತ್ವದ ಆಶಯಗಳನ್ನೇ ಗಾಳಿ ತೂರಿದಂಥ ಒಂದು ಕೆಲಸ ಇಲ್ಲಿ ನಡೀತು. ಮತ್ತು ಮಹಿಳೆಯರನ್ನ ಕರ್ಕೊಂಡು ಬಂದು ಇಷ್ಟು ಗುತ್ತಿಗೆಗೆ ಅಂತೇಳಿ ಕೆಲವರು ಏಜೆಂಟ್ಗಳು ಉಟ್ಕೊಂಡ್ಬಿಟ್ರು. ನಾವು ಇಂಥ ಸಭೆಗೆ ಇಷ್ಟು ಜನನ ಪೂರೈಕೆ ಮಾಡ್ತೀವಿ, ನಮ್ಗೆ ಇಷ್ಟು ಹಣ ಕೊಡಿ ಅಂತ ಅನ್ನುವಂಥದ್ದು. ಮತ್ತು ಇದು ಯಾರನ್ನೂ ಮನೆಗಳಲ್ಲಿ ಕೃಷಿ ಚಟುವಟಿಕೆಗಳು ತಮ್ಮ ಓದಲಿಕ್ಕೆ ಬಿಟ್ಕೊಡಿಲ್ಲ. ಪ್ರತಿ ಕ್ಷಣವೂ ಬೇರೆ ತಾಲೂಕಿನ ಮತದಾರರನ್ನ ಭೇಟಿ ಮಾಡೋದು ಅವರ ಕುಟುಂಬದ ವೈಯಕ್ತಿಕ ಸಮಯಕ್ಕೆ ಧಕ್ಕೆ ತಂದಂತೆ ನಾವು ಕಾಣ್ತೀವಿ ನಾವು. ಮತ್ತು ಈಗೇನೆಂದರೆ ಚುನಾವಣೆ ಬಹಳ ಹಣಾಹಣಿಯಾಗಿ ನಡೆದಿದೆ. ಉಭಯತರು ದುಡ್ಡು ಕೊಟ್ಟಿದ್ದಾರೆ, ಉಭಯತರು ರ್ಯಾಲಿ ಮಾಡಿದ್ದಾರೆ, ಉಭಯತರು ತಮ್ಮ ಸತ್ತಾನುಸಾರ ದುಡ್ಡು ಕೊಟ್ಟಿದ್ದಾರೆ. ಈಗ ಅಭಿವೃದ್ಧಿ ಅನ್ನೋದು ಇನ್ನೂ ಕೊಂಡೋಗ್ಬಿಟ್ಟಿದೆ. ಯಾರು ಕೆಲಸ ಮಾಡೋದು, ಯಾರು ಬಂದಿಲ್ಲ, ಏನು ಬಂದಿಲ್ಲ ಅನ್ನೋ ಇವತ್ತು ಪ್ರಶ್ನೆನೇ ಆಗಲ್ಲ. ಇದು ಯಾರು ಎಷ್ಟು ಕೊಟ್ಟರು ಅವ್ರಿಂದ ಎಷ್ಟು ಹೆಚ್ಚೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾತ್ರ ಇದೆ. ಹಾಗಾಗಿ ಪ್ರತಿ ಮನೆಯಲ್ಲಿ ಓಟು ಡಿವೈಡ್ ಆಗಿದೆ, ಪ್ರತಿ ಜಾತಿಗಳಲ್ಲೂ ಓಟು ಡಿವೈಡ್ ಆಗಿದೆ, ಧರ್ಮದಲ್ಲೂ ಕೂಡ ಓಟು ಡಿವೈಡ್ ಆಗಿದೆ. ಹಾಗಾಗಿ ಉಭಯತರ ಗೆಲುವನ್ನು ಒಂದು ಸಾರಿ ಅನ್ನಿಸ್ತದೆ ಕಾಂಗ್ರೆಸ್ ಮುಂಚೂಣಿಗೆ ಬರ್ಬೋದು ಅನಿಸ್ತದೆ, ಇನ್ನೊಂದು ಸತಿ ಒಂದು ಕಡೆ ಹೋದಾಗ JDS ಗೆಲ್ಬೋದು ಅನಿಸ್ತದೆ. ಒಂದಿಷ್ಟು ಯುವಕರುಗಳು ನಿಖಿಲ್ ಪಗ ಮಾತಾಡ್ತಾರೆ, ಹಿರಿಯರು ಯೋಗೇಶ್ವರ ಬಗ್ಗೆ ಮಾತಾಡ್ತಾರೆ, ಕುರುಬು ಜನಾಂಗದವರು ಯೋಗೇಶ್ವರ ಬಗ್ಗೆ ಮಾತಾಡ್ತಾರೆ, ಮತ್ತು ವಿಶ್ವಕರ್ಮರು ಕೆಲವರು JDS ಬಗ್ಗೆ ಮಾತಾಡ್ತಾರೆ, ಮುಸ್ಲಿಮರ ಬಹುತೇಕರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ, ಮತ್ತು ತೆಗಳು ಜನಾಂಗದವರು ಎರಡೂ ಕಡೆನೂ ಮಾತಾಡ್ತಾರೆ, ಒಕ್ಕಲಿಗರಲ್ಲಿ ಬಹುತೇಕರು JDS ಪರವಾಗಿ ಮಾತಾಡ್ತಾರೆ, ಮತ್ತು ನಗರವಾಸಿಗಳು ಒಂದಿಷ್ಟು ಜನ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಈ ಥರ ಒಟ್ಟಾರೆ ನಾವು ಏನನ್ನು ಅಂದಾಜು ಮಾಡಲಿಕ್ಕಾಗ್ತಿಲ್ಲ. ಬೆಳಿಗ್ಗೆ ಒಂದು ಅಭಿಪ್ರಾಯ ಇದ್ದರೆ ಒಂದು ಹೋಟ್ಲಿನಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಇನ್ನೊಂದು ಹೋಟ್ಲಿಗೆ ಹೋದ್ರೆ ಚೇಂಜ್ ಆಗ್ತದೆ, ಒಂದು ಏರಿಯಾಕ್ಕೆ ಹೋದಂಥ ಅನುಭವ ಇನ್ನೊಂದು ಏರಿಯಾಕ್ಕೆ ಹೋದ್ರೆ ಚೇಂಜ್ ಆಗ್ತದೆ. ಹಾಗಾಗಿ ನೂರಾರು ಯೂಟ್ಯೂಬ್ ಚಾನಲ್ಗಳು ಇವತ್ತು ಅನೇಕ ಜ್ಯೋತಿಷಿಗಳು, ಕವಡೆಶಾಸ್ತ್ರಗಳು, ಬಸವ ಇವೆಲ್ಲಂದು ಬೆಳೆತಂದು ಅದೆಲ್ಲನೂ ಮಾಡ್ತಿದ್ದಾರೆ. ಅದನ್ನೇ ನಂಬಬೇಕಾ, ಇದು ನಂಬಬೇಕಾ ಅನ್ನುವಂಥದ್ದನ್ನು ಎಲ್ಲರೂ ದಿಕ್ಕಾಪಾಲಾಗಿದ್ದಾರೆ. ಮತ್ತು ಎಲ್ಲ ಜೂಜುಕೋರರು ರಾಜ್ಯದ ಬಂದು ಹಲವಾರು ಗಾಡಿಗಳನ್ನ ಕೊಟ್ಟು ಯಾವ ಊರಿನಲ್ಲಿ ಎಷ್ಟು ನಡೀತೆ ಓಟ್ ನಡೆದಿದೆ ಏನು ಅಂತೆಲ್ಲ ತಿಳ್ಕೊಂಡು ಜೂಜ್ ನೋಡ್ತಾರೆ. ಸಟ್ಟಾ ಬಜಾರ್ ಅನ್ನೋದ್ರಲ್ಲಿ ಇವತ್ತು 1,000 ಕೋಟಿ ರೂಪಾಯಿ ನಡೆದಿದೆ ಅಂತ ಮಾತು ಕೇಳಬೇಕಾದ್ರೆ ಈಗಾಗಲೇ JDS ಕಾಂಗ್ರೆಸ್ ನಡುವೆ 1,80,90,000 ನಡೀತಾ ಇರುವಂಥ ವಿಚಾರಗಳು ಕೇಳಿಬರ್ತಾಯಿದೆ. ಇದು ಮುಂದೆ ಇನ್ನೂ ತೀವ್ರತೆ ತಗೊಳ್ತದೆ. ಈಗಾಗಲೇ 2-3 ಗಲಾಟೆಗಳಾಗಿವೆ ತಾಲೂಕಲ್ಲಿ. ನಮ್ಮ ಚುನಾವಣಾ ಆಯೋಗದವ್ರಿಗೆ ಮತ್ತು ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತಕ್ಕೆ ಹೇಳ್ತೀನಿ, ಚುನಾವಣಾ ಎಣಿಕೆಯ ದಿನ ಅತ್ಯಂತ ಸೂಕ್ತ ಬಂದೋಬಸ್ತ್ ಮಾಡಬೇಕು. ತಾಲೂಕಿನಲ್ಲಿ ಅಹಿತಕರ ಘಟನೆಗಳಾಗಬಾರ್ದು. ಮತ್ತು ಚುನಾವಣೆ ಬರ್ತಿದೆ ಹೋಗ್ತವೆ. ನಮ್ಮ ತಾಲೂಕಿನವರು ನಾವೆಲ್ಲರೂ ಅಣ್ಣ ತಮ್ಮಂದಿರಂಗೆ ಬಾಳಬೇಕು ಅಂತ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಾಲೂಕಿನ ಜನತೆಗೆ ವಿನಂತಿ ಮಾಡ್ಕೊಳ್ತೇನೆ. ಯಾರೇ ಗೆದ್ರೂ 5,000 ಅಂತ ಒಂದು ಸತಿ ಅನ್ನಿಸ್ತದೆ. ಇನ್ನೊಬ್ರು 2,000, ಲಾಸ್ಟ್ ಟೈಮ್ ಅಶ್ವಥ್ ಅವ್ರದ್ದು 2,200 ಗೆದ್ದಿದ್ರು, ಆ ಥರ ಅನ್ನಿಸ್ತದೆ. ಇನ್ನೊಂದು ಸತಿ 15,000 ಗೆಲ್ಬೋದು ಅನ್ನಿಸ್ತದೆ. ಹೀಗೆ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಈ ಥರದಲ್ಲಿ ಚುನಾವಣೆ ನಡೀತಾ ಇದೆ. ಮಂಡ್ಯ ಮತ್ತು ಮದ್ದೂರು ಕಡೆಯವರು ಕುತೂಹಲಿಗಳಾಗಿದ್ದಾರೆ.
ಅನೇಕರು ಜೂಜನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಜೂಜು ಕಟ್ಟಲಿಕ್ಕೆ ಎರಡು ಉಭಯತರರು ಕಾರ್ಯಕರ್ತರು ಪುಸ್ಲಾಯಿಸ್ತಾ ಇದ್ದಾರೆ. ಇದೆಲ್ಲ ಒಂದು ವಿಹಿತವಾದ ಕ್ರಮ ಇದು. ಮುಂದೆ ಯಾವುದಾದ್ರು ದೊಡ್ಡ ಅನಾಹುತ ಕಾರಣ ಆಗ್ತವೆ. ಈ ಜೂಜಿನ ಹಣಕ್ಕೆ ಎಲ್ಲೋ ಏನೋ ದುಡ್ಡುಗಳ ಬಗ್ಗೆ ಯಾರ್ದೋ ಮನೇಲಿ ಮುಳುಗಿದ್ದು ಮತ್ತೆ ಎಲ್ಲೋ ಬಿದ್ದು ಹೋಗ್ಬೋಯ್ತು, ಇನ್ಯಾರು ರೈಡ್ ಮಾಡಿಬಿಟ್ರು, ಇನ್ನೆಲ್ಲ ಕಿತ್ಕೊಂಡ್ಬಿಟ್ರು, ಆಮೇಲೆ ನಾವು ಹಂಗೆ ಹೇಳಿರಲಿಲ್ಲ, ನೀವು ಹಿಂಗೆ ಹೇಳಿದ್ದು, ಈ ಥರ ಎಲ್ಲ ಮನೇಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ಬರ್ಬೋದು ಮುಂದೆ. ಅದಕ್ಕಾಗಿ ಈ ಜೂಜು ಅನ್ನೋದು ಭಾಳ ದೊಡ್ಡ ವಿಪತ್ತಿನ ತತ್ವ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನನಗೆ ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜೂಜು ಕೂಡ ನಡೀತಾ ಇದೆ ಅನ್ನೋದು ತಮ್ಮ ಈಗಾಗಲೇ ನಮ್ಮ ಒಂದು ವಾರ್ಡ್ಗೆ, ಊರಿಗೆ, ಹೋಬ್ಳಿಗೆ, ಮತ್ತು ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ನಗರಕ್ಕೆ, ಈ ಥರ ಎಲ್ಲ ಅವರವರ ಏರಿಯಾಗಳಿಗೆಲ್ಲ ಕಟ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಕಟ್ತಾರೆ. ಕೆಲವು 5 ಲಕ್ಷ 10 ಲಕ್ಷ ಕಟ್ಟಿರುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ ಇದು ಎಲ್ಲಿ ನಿಲ್ತದೆ, ಯಾವ ಕಾರ್ಯಕರ್ತರು ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೋತಾರೆ. ಚುನಾವಣೆ 23 ಆದಮೇಲೆ ತುಂಬ ತಾಲೂಕಿನಲ್ಲಿ ತುಂಬ ಅವಾಂತರಗಳು ಅವಘಡಗಳು ನಡೀತವೆ. ಕೆಲವರು ಆತ್ಮಹತ್ಯೆ ಮಾಡ್ಕೋಬೋದು, ಹಣಕಾಸಿನ ವಿಚಾರದಲ್ಲಿ ಗಲಾಟೆಗಳಾಗ್ಬೋದು. ಬೇರೆಯವ್ರು ಕೂಡ ಬಂದು ಇಲ್ಲಿ ಯಾರೋ ನಂಬಿಕೆಯಾಗಿ ಇರ್ತಿರ್ತದೆ ದುಡ್ಡನ್ನ, ಅವ್ರೇನೋ ಅವರು ಏನೋ ಆಗೋಯ್ತು ಅಂತ ಸುಳ್ಳು ಹೇಳ್ಬೋದು. ಒಂದು ಸಮಾಜಕ್ಕೆ ಮಾರಕ ಆಗುವಂತ ಚುನಾವಣೆ ಹೇಳ್ಬೋದು. ಯಾರೋ ಮನೆಯವರೇ ಆ ದುಡ್ಡಿನ ಕಾರಣಕ್ಕೆ ಯಾರೋ ಅವ್ರ ಮನೆ ಕುಟುಂಬದಲ್ಲಿ ಯಾರೋ ಹುಡುಗ ಎತ್ಕೊಂಡು ಹೋಗ್ಬೋದು. ಯಾರೋ ಹುಡುಗ ಹುಡುಗಿ ಮದುವೆ ಆಗಿ ಇದ್ದಾಗ ಅವ್ರ ಮನೆ ಕುಟುಂಬದಲ್ಲಿ ದುಡ್ಡು ತಂದ್ಬಿಡೋರೆ ಅಂತ ಎತ್ಕೊಂಡು ಹೋಗ್ಬೋದು. ಅವ್ರು ಯಾರೋ ಬೆಂಗಳೂರಿನವರು ಮೈಸೂರಿನವರು ಇಲ್ಲಿ ಮಧ್ಯೆ ಬೀಸಿದ್ರೆ ಅವ್ರು ಇಕ್ಕಟ್ಟು ಸಿಲುಕ್ಬೋದು. ಈ ಥರ ಎಲ್ಲ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ದೊಡ್ಡ ದೊಡ್ಡ ಅನವಾಂತರಗಳೇ ನಡೆಯಬಹುದು ಅನ್ನುವಂಥದ್ದು. ಅದೇ ಈಗ ಏನಂತಂದ್ರೆ ಎಲ್ಲ ಉಳ್ಳವರೇ ಇದೆಲ್ಲ ಮಾಡುವಂಥ ಜೂಜು ಇದೆಲ್ಲ ಇದಕ್ಕೆ ಬಡವ್ರಿಗೆ ಅವ್ರು ಪಡೆದವ್ರು ಬರುತ್ತಾ ಇದ್ದಾರೆ. ಬಟ್ ಇದು ಬಹಳ ಚನ್ನಪಟ್ಟಣದಲ್ಲಿ ಅತ್ಯಂತ ಕೆಟ್ಟ ಚುನಾವಣೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಾಧಾರಣ ವ್ಯಕ್ತಿ ಮುಂದೆ ಚುನಾವಣೆ ನಿಂತೋಗೋದಿಲ್ಲ. ಏನಿದ್ರು ಮೊದಲು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿ ನೀವು 25 ಕೋಟಿ ಮಿನಿಮಮ್ ತೋರಿಸ್ಬೇಕು. ಬಿ ಫಾರ್ಮ್ ಕೊಡ್ಬೇಕಾದ್ರೆ 50 ಕೋಟಿ ಖರ್ಚು ಮಾಡಿ ಸರಿ ಇರಬೇಕು. ಸೋತ 50 ಕೋಟಿ ಇನ್ನೊಂದು ವರ್ಷಕ್ಕೆ 5 ವರ್ಷಕ್ಕೆ ಬ್ಯಾಲೆನ್ಸ್ ಇದ್ದರೆ ತೋರಿಸಿದ್ರೆ ಮಾತ್ರ ಚುನಾವಣೆ ಆಗ್ತದೆ ಅಂತ ಅನ್ಕೋತೀನಿ. ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಎಲ್ಲವೂ ಮೂಲೆ ದುಡ್ಡು ಮೇಲೆ ನಡೀತವೆ. ಇದು ಬಹಳ ಕೆಟ್ಟಿನ ಚುನಾವಣೆ ಅಂತ ಸರ್. ಇದು ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ತಗೊಬೇಕು ಈ ತರ ಚುನಾವಣೆ ಅಂತ ನಾನು ಈಗೆಲ್ಲ ನಾವು ಕೊನೆಗಂಟಲು ಹೇಳ್ತಾ ಇರ್ತೀವಿ, ಮತದಾನ ಪವಿತ್ರವಾದ್ದು ಮಾರ್ಕೊಳ್ಬೇಡಿ ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಚುನಾವಣೆ ಬಂದಾಗ ದುಡ್ಡು ಇಸ್ಕೋದೇ ಹೋದ್ರು ಅವರು ಎದುರು ಪಕ್ಷದವರು ಇವರು ನಾವು ಓಟ್ ಹಾಕೋದಿಲ್ಲ ಇವರು ಅಂತೇಳಿ ನಮ್ಮ ಮೇಲೆ ಇಷ್ಟರಾಯ್ತು ಅಂತ ಅಂದ್ಬಿಟ್ಟು ಅಂಥ ಪರಿಸ್ಥಿತಿಗಳು ತಂದುಬಿಡ್ತಾರೆ. ಹಾಗಾಗಿ ದುಡ್ಡು ಇಸ್ಕೊಳ್ದೆ ಹೋದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡಿದೆ. ದುಡ್ಡು ಮೊದಲೇ ಈಸ್ಕೊಂಡ್ರೆ ತಪ್ಪು ಅಂತಿದ್ರು. ಈಗ ಈಸ್ಕೊಳ್ದೆ ಹೋದ್ರೆ ಅವರು ನಾವು ಇದು ನಮ್ ದುಡ್ಡು ಇಸ್ಕೊತಾರ ಇವರು, ಅವ್ರ ಪರ ಇವರು ಅಂತೇಳಿ ನಿಷ್ಠೂರತೆಗೆ ಆಗ್ತವೆ. ಮುಂದಕ್ಕೆ ಹಾಕ್ತಾರೆ ಬೇಕಾಗ್ತಾರೆ, ಏನೋ ತೊಂದರೆ ಆಗದ ಬೇಕಾಗ್ತಾರೆ ಅಂತ ಅನ್ನುವಂಥ ಒಂದು ಇಕ್ಕಟ್ಟಿಗೆ ಜನ ಸಿಕ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮುಂದೆ ಏನಾಗ್ತದೆ ಅಂತಂದ್ರೆ ನಾವು ಈ ತಾಲೂಕಿಗೆ 100 ಕೋಟಿ ಕೊಡ್ತೀವಿ, ನಮ್ಮನ್ನು ಆರಿಸ್ಬಿಡಿ ಅಂತೇಳಿ ಎದುರಾಳಿಗಳನ್ನ ತೆಗೆಸಿಬಿಟ್ಟು ಈಗಾಗಲೇ ಹಿಂದೆ ಆಗಿದೆ. ಅನಿತಾ ಕುಮಾರಸ್ವಾಮಿ ಚುನಾವಣೆಯಲ್ಲಿ 2019ರಲ್ಲಿ HD ಕುಮಾರಸ್ವಾಮಿ ಅವರು ತೆರವಾದ ಕ್ಷೇತ್ರಕ್ಕೆ CM ನಿಂಗಪ್ಪನವ್ರ ಮಗ ನಿಂತಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ವಾಪಸ್ ತೆಗೆಸಿದ್ರು ಅಥವಾ ನಿವೃತ್ತಿ ಮಾಡಿಸಿದ್ರು. DK ಶಿವಕುಮಾರ್ ಸುರೇಶ್ ಸಂಬಂಧಿಗಳು. ಆಗ 1 ಲಕ್ಷದಿಂದ ಗೆದ್ರು ಅವರು. ಚುನಾವಣೆ ನಡೆದಿಲ್ಲ ಅಲ್ಲಿ, ಸುಮ್ಮನೆ ನಪ್ಪಮಾತು ಚುನಾವಣೆ ನಡೀತು. ಯಾರು ಬೇಕಾದ್ರೂ ಓಟ್ಗಳನ್ನ ಒತ್ತು ಹಾಕೊಂಡು 1 ಲಕ್ಷ ರೂಪಾಯಿ ಓಟ್ಗಳನ್ನ ಅವ್ರು ಗೆದ್ರು. ಇದು ನಮ್ಮ ಕಣ್ಣೆದುರು ನಡೆದಂಥ ವಿಚಾರ. ಇದು ಚಂದ್ರಶೇಖರ್ ಅಂತೇಳಿ ಅವರು ಚುನಾವಣೆ ಫೋರ್ಸ್ ಮಾಡಿ ಕೊನೆಗೆ ಅವರು ಇದಾಗ್ಬಿಟ್ರು. ಕೊನೆಗೆ ಇಲ್ಲೊಂದ್ ಕಡೆ ದ್ವೇಷದ ರಾಜಕಾರಣ ಅಥವಾ ಏನು ಒಂದು ಪ್ರತಿಷ್ಠೆ ರಾಜಕಾರಣ ನಡೀತಾ ಅಂತ ಪ್ರತಿಷ್ಠೆ ನಮಗೆ ನಾವು ನಮ್ಮ ಇದೆಚ್ಚು ನಮ್ಗೆ ಹೆಚ್ಚು ಅಂತ DK ಬ್ರದರ್ಸ್ ನಾವು ಈ ಜಿಲ್ಲೆಯಲ್ಲಿ ಹಿಡಿತ ತಗೊಂಡಿದ್ದೀವಿ ಅಂತ, ಕುಮಾರಸ್ವಾಮಿ ಅವರು ನಾವು ಒಕ್ಕಲಿಗರ ಐಕಾನ್ ಅಂತ, ಯೋಗೇಶ್ವರ್ ನಾನು ಕೂಡ ಒಕ್ಕಲಿಗರ ಪ್ರತಿನಿಧಿ ಅಂತ, ಹೀಗೆ ಅವರವರ ಇದರಲ್ಲಿ ನಾವು ಯಾರೂ ಕಮ್ಮಿ ಇಲ್ಲ, ನಾವು ಗೆದ್ದೇ ತೀರಬೇಕು ಅಂತ ಅಟಕ್ ಬಿದ್ದು ಇವತ್ತು 300 ಕೋಟಿಗಿಂತ ಹೆಚ್ಚು, ನಮ್ಮ ಅಂದಾಜು 300 ಕೋಟಿ ಹೆಚ್ಚು ಹಣನ ಇವತ್ತು ಈ ಕ್ಷೇತ್ರಕ್ಕೆ ಖರ್ಚು ಮಾಡಿದ್ದಾರೆ. ಈ ಕ್ಷೇತ್ರದ ಅಕ್ಕಪಕ್ಕ ಮುಂದಿನ ಪ್ರಾರಂಭತೆ ಈಗಾಗಲೇ ಉದಯ ಅವರು ಕೂಡ ಇನ್ನು ಕಳೆದ ಚುನಾವಣೆಯಲ್ಲಿ ಬೇಕಾದಷ್ಟು ನನ್ನ ಪ್ರಕಾರ ಮೂರು ವರ್ಷಗಳಲ್ಲಿ 300 ಕೋಟಿ ಬಡ್ಜೆಟ್ ಇಲ್ಲ ಅನ್ಸುತ್ತೆ ಸರ್ ಚನ್ನಪಟ್ಟಣಕ್ಕೆ. ಅಷ್ಟು ದುಡ್ಡನ್ನ ಎಲೆಕ್ಷನ್ಗೆ ಖರ್ಚು ಮಾಡಿದ್ರ ಅಂತ ಮಾಡಿದ್ದಾರೆ. ಈಗ ಬಸ್ ಸ್ಟ್ಯಾಂಡ್ ಹಂಗೆ ಉಳ್ಕೊಂಡಿದೆ, ಗಾಂಧಿ ಭವನ ಕೆಲಸ ಆಗಬೇಕಾಗಿದೆ, ಇನ್ನು ಸುಮಾರು 20ಕ್ಕಿಂತ ಹೆಚ್ಚು ಕೆರೆಗಳು ತುಂಬಬೇಕಾಗಿದೆ. ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಇನ್ನು ಕೆಲಸ ನಿಂತಿದೆ. ಇಲ್ಲಿ ಡಾಕ್ಟರ್ ರಾಜ್ ಕಲಾಮಂದಿರ ಇನ್ನೂ ಆಗಿಲ್ಲ.
ಈ ಥರದ ನೂರಾರು ಕೆಲಸಗಳಾಗಬೇಕಾಗಿತ್ತು. ಅಷ್ಟು ದುಡ್ಡನ್ನ ಕೊಟ್ಬಿಟ್ಟಿದ್ರೆ ಇವರು ಎಲ್ಲ ಕೆಲಸಗಳ ಕಾಮಗಾರಿಗಳು ನಡೆದೋಗ್ತಿತ್ತು. ಎಲ್ಲ ತಾಲೂಕು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಹೊತ್ತು ಇನ್ನೇನು ಅಲ್ಲ, ಇದು ಜನರ ಕಲ್ಯಾಣದಕ್ಕಿಂತ ದೊಡ್ಡದಾಗೋಯ್ತು. ಇದು ಈಗ ಏನು ಇವಾಗ ತತ್ಕಾಲಕ್ಕೆ ಇವರು ಏನಾದ್ರು ಮಾಡಿ ಗೆಲ್ಲೇಬೇಕು ಅಂತ ಅಪಾಪ ತಂದಿಂದ ಇವತ್ತು ಮಾಡಿದ್ರು, ಮುಂದೆ ಇಡೀ ರಾಜಕಾರಣನೂ ತಿಂತದೆ. ಯಾಕೆಂದ್ರೆ ಇವತ್ತು ಅವ್ರು ಏನು ಕೋಟಿ 1,000 ಕೋಟಿ 2,000 ಕೋಟಿ 3,000 ಕೋಟಿ ಮಡಿಕೊಂಡಿದ್ದಾರೆ. ಆ ದುಡ್ಡನ್ನ ಬರಿದಾಗುವಂತ ಕಾರಣನೂ ಬರ್ತದೆ ನಮ್ಮ ಚುನಾವಣೆ. ಆ ಥರ ದಿನಗಳು ದೂರ ಇಲ್ಲ. ಅದೇ ಸರ್, ಮುಂದಿನ ದಿನಗಳಲ್ಲಿ ಇದು ಅವ್ರಿಗೆ ಮಾರಕ ಆಗ್ತಾ ಇದ್ದಾರೆ. ಅಂದ್ರೆ ಕ್ಯಾಂಡಿಡೇಟ್ಗಳು ಏನೇನು 2 ಪಕ್ಷಗಳಿತ್ತು ಅದಕ್ಕೆಲ್ಲ ಮಾರಕ, ಅವ್ರಿಗೆ ಮಾರಕ ಆಗುತ್ತೆ ಅನ್ನುವಂಥದ್ದು ಸರ್. ತಾವು ನೋಡ್ಬೋದು ಮಾರ್ಕ್ ಆಗ್ತದೆ. ಯಾವುದೇ ಕಾರಣಕ್ಕೂ ಅವ್ರ ಜನಸೇವೆ ಅವ್ರು ಮಾಡಿದ ಅನುಭವಿಸ್ಬೇಕು. ಆ ರೀತಿ ಎಲ್ಲವನ್ನ ಜನ ಪರಿಗಣನೆ ತಗೋದಿಲ್ಲ.